ಅಂಡ್ i20 ಕೂಡ ಸೋಲ್ಡ್ ಔಟ್ ಆಗ್ಬಿಟ್ಟಿದೆ ಅಂಡ್ ಡಸ್ಟರ್ ಸೋಲ್ಡ್ ಔಟ್ ಆಗ್ಬಿಟ್ಟಿದೆ. ಇವೆಲ್ಲ ಸೋಲ್ಡ್ ಆಗಿದೆ, ಇವೆಲ್ಲ ಪೂರ್ತಿ ಸೋಲ್ಡ್ ಆಗಿರೋದು. ಸೋಲ್ಡ್ ಆಗಿದೆ, ತೋರ್ಸ್ಬಿಡಿ. ಇದು ಸೋಲ್ಡ್ ಆಗಿರೋದು, ಸೋಲ್ಡ್ ಆಗಿರೋದು, ಎಲ್ಲ ಸೋಲ್ಡ್ ಆಗ್ಬಿಟ್ಟಿದೆ. ತೋರ್ಸ್ಬಿಡಿ. ಎಲ್ಲ ಸೋಲ್ಡ್ ಆಗಿದೆ, ಎಷ್ಟೊಂದು ಗಾಡಿಗಳೆಲ್ಲ ಸೋಲ್ಡ್ ಆಗಿದೆ ನೋಡ್ತಾ ಇರ್ಬೋದು. ಸರ್ 85 PS ಅಲ್ವಾ ಸರ್? ಇದು 85 PS. ಏನ್ ಪ್ರೈಸ್ ಕೊಟ್ಟಿದ್ದೀರಾ ಸರ್? ಸರ್ ಇದು ಬಂದು 4,85,000 ರೂಪಾಯಿ ಕೊಟ್ಬಿಟ್ಟಿದ್ದೀರಾ. ಅದು ಅದು ಬಂದು 12 ಅದು 3,92,000 ಕೊಟ್ಟಿದೀವಿ. 3,92,000 ಕೊಟ್ಟಿದೀವಿ. ಯಪ್ಪ, ಗಾಡಿ ಹೆಂಗಿದೆ ಸರ್? ಸೂಪರ್. ಈ ಪ್ರೈಸ್ ಗೆ ನಿಮ್ಗೆ ಖಂಡಿತ ಬಜಾರಲ್ಲಿ ಎಲ್ಲೂ ಸಿಗಲ್ಲ. 85 PS ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಫ್ರೀ ವೆಹಿಕಲ್. 3,92,000 ರೂಪಾಯಿಗೆ ಜಿನ್ನಿಯನ್ ಗಾಡಿ ಕೊಟ್ಟಿದ್ದೀವಿ ಸರ್ ನಾವು. ಲಕ್ಕ ಹಬ್ಬ ಅವ್ರಿಗೆ. ಸ್ಟೀನ್ ಗ್ರೇ. ಹೌದು. ಇದು ಬಂದು 3,40,000 ರೂಪಾಯಿ ಕೊಟ್ಟಿದ್ದೀವಿ ಸರ್. ಒಳ್ಳೆ ಗಾಡಿ. 14 ಮಾಡಲು ಸೆಕೆಂಡ್ ಓನರ್ VXI ಆಪ್ಷನಲ್. ಸರ್ ತೋರಿಸ್ಬೇಡಿ ಸರ್, ನಮ್ ಸಬ್ಸ್ಕ್ರೈಬರ್ಸ್ ಎಲ್ಲ ಹೊಟ್ಟೆ ಹೊರ್ಕೊಂಡ್ಬಿಡ್ತಾರೆ. ನೋಡಿ ಸರ್, i20 ನೋಡಿ ಸರ್. ಇದಕ್ಕೆ ಎಷ್ಟು ಕೊಟ್ಟಿದ್ದೀರಾ ಸರ್? ನಿಜವಾಗಿ ಖಂಡಿತ ಹೇಳ್ಬೇಕಂದ್ರೆ 3,12,000 ರೂಪಾಯಿ ಕೊಟ್ಟಿದೀವಿ. ಟಾಪ್ ಅಂಡ್ ಮಾಡ್ಲು ಸರ್. ಬ್ಲಾಕ್ ಬ್ಯೂಟಿ ಲಾಸ್ಟ್ ಡೀಸೆಲ್ ವೇರಿಯಂಟ್ ಆಸ್ಟಾ ನೋಡ್ತಾ ಇರ್ಬೋದು. ಎಷ್ಟು ಕ್ಲೀನ್ ಆಗಿದೆ ಕಲರ್, ಎಲ್ಲೂ ಕೂಡ ಡೀಸೆಲ್ ವೇರಿಯಂಟ್. 3,12,000 ರೂಪಾಯಿ ಕೊಟ್ಟಿದೀವಿ ಸರ್ ನಮ್ ನೆಕ್ಸ್ಟ್ ಕಾರ್ಸ್ ಅಲ್ಲಿ. ನಿಜವಾಗಿ ಬಜಾರ್ ಅಲ್ಲಿ ಇದೇ ಗಾಡಿ ಒಂದ್ಸರಿ ನೋಡ್ಕೊಂಬರ್ಲಿ ಸರ್, ಕಸ್ಟಮರ್ ಗೊತ್ತಾಗುತ್ತೆ ಅವ್ರಿಗೆ ಖಂಡಿತ. ಸರ್ ಇವಾಗ ಎಲ್ಲಾ ಗಾಡಿ ಹೇಳ್ಬಿಟ್ಟಿದ್ರೆ, ಈ ಗಾಡಿನ ಎಷ್ಟು ಕೊಟ್ಟಿದ್ದೀರಾ ಅಂತ ಹೇಳ್ಬಿಡಿ ಸರ್. ಇದು ಬಂದು 3,25,000 ರೂಪಾಯಿ ಕೊಟ್ಟಿದೀವಿ. 13 ಮಾಡ್ಲು ಅದು ರಿಡ್ಜು ಡೀಸೆಲ್ ಗಾಡಿ. ಇದು ನೋಡಿ ಸರ್, 2011 ಮಾಡ್ಲು, ಜೈಲು 7 ಸೀಟರ್ ವೆಹಿಕಲ್. ಎಷ್ಟು ಕೊಟ್ಟಿರ್ಬೋದು ಹೇಳಿ ಸರ್? ಹೇಳ್ತೀನಿ, ನಿಮ್ಗೆ ಒಂಥರ ಆಶ್ಚರ್ಯ ಆಗ್ಬಿಡ್ತದೆ. ಇದ್ರನ್ನ ಕೊಟ್ಟಿರೋದು 2,12,000 ರೂಪಾಯಿ ಕೊಟ್ಟಿದೀವಿ ಸರ್. 2,12,000 ರೂಪಾಯಿಗೆ ಗಾಡಿ ನೋಡಿ ಹೆಂಗಿದೆ, ಕೊಟ್ಬಿಟ್ಟಿದೀವಿ. ಸೋಲ್ಡ್ ಔಟ್. ಸೋಲ್ಡ್ ಔಟ್ ಗಾಡಿಗಳು ಅಷ್ಟೇ. ಎಷ್ಟು ಕಡಿಮೆಗೆ ಸಿಗುತ್ತಂತ ನೆಕ್ಸ್ಟ್ ಕಾರ್ಸ್ ಅಲ್ಲಿ. ಅದಕ್ಕೆ ಲೋ ಬಡ್ಜೆಟ್ ಅಲ್ಲಿ ಹುಡ್ಕೋರು ಯಾವಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆನಲ್ಲಿ ಇಲ್ಲಿಂದ ಅಪ್ಡೇಟ್ ಬರ್ತಾನೆ ಇರುತ್ತೆ ನಿಮ್ಗೆ. ಸರ್ ಈ ಕಾರ್ನ ಎಷ್ಟು ಕೊಟ್ಬಿಟ್ಟಿದ್ರೆ? ಸರ್ ಇದು ಬಂದು 1,80,000 ರೂಪಾಯಿ ಕೊಟ್ಟಿದ್ದೀವಿ. 1,80,000 ಮಾಡ್ಲು ಸೆಕೆಂಡ್ ಓನರ್. ನಿಜವಾಗಿ ಹೇಳ್ಬೇಕು, ತುಂಬಾ ಚೆನ್ನಾಗಿದೆ ಗಾಡಿ. 1,80,000 ರೂಪಾಯಿ ಹೋಲೇ ಬಿಡಿ ಸರ್. ನೋಡಿ ಸರ್, ಇವಾಗ ಇದನ್ನ ಹೇಳ್ತಾ ಇದೀನಿ, ಇದನ್ನ ಕೊಡ್ತಾ ಇದೀವಿ. 16 ಮಾಡ್ಲು ಸೆಕೆಂಡ್, ಇದು ಥರ್ಡ್ ಓನರ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಒಂದು ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಇದು ಬಂದು 2,25,000 ರೂಪಾಯಿ ಕೊಡ್ತೀವಿ ಸರ್. 2,25,000 ರೂಪಾಯಿ ಕೊಡ್ತೀವಿ. ಚಾಲೆಂಜ್ ಮಾಡಿ ರೇಟ್ ಅಲ್ಲಿ ಎಲ್ಲೂ RXT ವೇರಿಯಂಟ್ ಖಂಡಿತ 2,25,000. 2,25,000 ರೂಪಾಯಿ ಕೊಡ್ತೀವಿ ಸರ್. ಹುಡುಕುದ್ರು ಸಿಗಲ್ಲ ಗುರು. ನೋಡ್ತಾ ಇರ್ಬೋದು, ಈ ಕಾರ್ ಮಾತ್ರ 2,25,000 RXT ವೇರಿಯಂಟ್. 2,25,000 ಓನ್ಲಿ ಫೈನಲ್ ಸರ್. ಅದು ಫೈನಲ್ ಸರ್. ಇದು ಬಂದು 2009 ಸಿಂಗಲ್ ಓನರ್ ಗಾಡಿ. 1,55,000 ರೂಪಾಯಿ ಕೊಡ್ತೀವಿ ಸರ್. 1,55,000 ರೂಪಾಯಿಗೆ ಆಲ್ಟೋ LXI ಸಿಂಗಲ್ ಓನರ್. ಲಾಟ್ರಿ ಅಂಡ್ ಇದೆಯಾ ಸರ್? ಇದು ಸರ್ ಐಕಾನ್ ಫೋರ್ಡ್. ಇದು ತುಂಬಾನೇ ಚೆನ್ನಾಗಿದೆ. ಪೆಟ್ರೋಲ್ ವೇರಿಯಂಟ್. 2009 ಮಾಡಲು ಸೆಕೆಂಡ್ ಓನರ್ ಸರ್. 1,15,000 ರೂಪಾಯಿ ಕೊಡ್ತೀವಿ ಸರ್. 1,15,000 ರೂಪಾಯಿ ಕೊಡ್ತೀವಿ. ಓಕೆ ಸರ್. ನೋಡಿ ಸರ್, ಅದು ಸಣ್ಣ ಬಜೆಟ್ ಅಲ್ಲಿ ಹುಡುಕ್ತಾ ಇರೋಂತ ಇದ್ರೆ ಸರ್ 80,000 ರೂಪಾಯಿ ಕೊಟ್ಬಿಡೋಣ ಸರ್. ಫೈನಲ್ ಯಾಸ್ ಇಟ್ ಈಸ್ ಕಂಡೀಷನ್ 80,000 ರೂಪಾಯಿ ಕೊಟ್ಬಿಡೋಣ. 80,000 ಟೂ ವೀಲರ್ ಬರಲ್ಲ, 4 ವೀಲರ್ ಆರಾಮಾಗಿ ಬಿಸಿಲಿಗೆ ಮಳೆಗೆ ನೆನೆಯಲ್ಲ, ಒಣಗಲ್ಲ, ಆರಾಮಾಗಿ ಬರಲ್ಲ. 2 ವೀಲರ್ ಬರಲ್ಲ. 80,000 ರೂಪಾಯಿ ಕೊಟ್ಬಿಡೋಣ. ಓನ್ಲಿ 80,000 ಖಂಡಿತ ಸರ್. ಇದು ಬಂದು ಅಸೆಂಟ್ 2006 ಮಾಡಲು ಸಿಂಗಲ್ ಓನರ್. ಓಕೆ ಸರ್, ಯಾಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ 1,10,000 ರೂಪಾಯಿ ಕೊಟ್ಬಿಡೋಣ. 1,10,000 1,10,000 ರೂಪಾಯಿ ಕೊಟ್ಬಿಡೋಣ. ಇದು ಸರ್ ಬೀಟು ಸೋಲ್ಡ್ ಔಟಾ? ಬೀಟು ಸೋಲ್ಡ್ ಔಟ್, ಸೋಲ್ಡ್ ಆಗಿದೆ ಸರ್. ಇದು ಬಂದು 10 ಸೆಕೆಂಡ್ ಓನರ್ ಡೀಸೆಲ್ ಗಾಡಿ. ಫೋರ್ಡ್ ಫೀಗೋ ಒಳ್ಳೆ ಮೈಲೇಜ್ ಗಾಡಿ ಸರ್. ಇದು ಬಂದು 1,75,000 ರೂಪಾಯಿ ಕೊಟ್ಬಿಡೋಣ ಸರ್. 1,75,000 1,75,000 ರೂಪಾಯಿ ನೋ ಬಾರ್ಗಿನ್. ತುಂಬಾ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಗಾಡಿ. 1,75,000 ರೂಪಾಯಿ ಕೊಡೋಣ ಸರ್. ಓಕೆ ಸರ್. ಸೊ ನೋಡ್ತಾ ಇರ್ಬೋದು, ಅದಕ್ಕೆ ನಾವ್ ಈ ಶೋರೂಮ್ ಅಲ್ಲಿ ಬಂದು ಯಾವಾಗ ಬಂದು ವಿಡಿಯೋ ಮಾಡೋದು. ಇಷ್ಟು ಲೋ ಬಡ್ಜೆಟ್ ಅಲ್ಲಿ ನಿಮ್ಗೆ ಇಡೀ ಬೆಂಗಳೂರಲ್ಲ, ಎಂಟೈರ್ ಕರ್ನಾಟಕ ಪೂರ್ತಿ ಹುಡುಕಿದ್ರು ಸಿಗಲ್ಲ. ಸೊ ಈ ಲೊಕೇಶನ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಡೀಲರ್ಗಳು 5 ಗಾಡಿಗಳು ಒಂದೇ ಸಲ ತಗೊಂಡೋಗಿ ಸೇಲ್ ಮಾಡ್ಕೊಳ್ಳೋ ಅಂತ ಲೊಕೇಶನ್. ಅದಕ್ಕೆ ಕಸ್ಟಮರ್ಗಳೇ ಒಳ್ಳೊಳ್ಳೆ ಪ್ರೈಸ್ ಎಲ್ಲ ಕೊಡ್ತಾರೆ. ಇದೇ ತರ ನಿಮ್ಗೆ ವಿಡಿಯೋಸ್ ಎಲ್ಲ ರೆಗ್ಯುಲರ್ ಆಗಿ ಬರ್ತಿರುತ್ತೆ.
ಸೊ ವಿಡಿಯೋ ಕೊನೆ ಗಂಟ ನೋಡಿ, ನಿಮ್ಗೆ ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.